ಸ್ನೇಹಿತರೆ, ಯುದ್ಧದ ನಡುವೆ ಇರಾನ್ ಒಳಗಡೆ ಸೇನಾ ದಂಗೆಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಧ್ಯಕ್ಷ ಪೆಜೆಶ್ಕಿಯಾನ್ರಿಂದ ಆಲ್ಮೋಸ್ಟ್ ಎಲ್ಲ ಅಧಿಕಾರವನ್ನ ಖಾಮೆನೆಗಳ ಖಾಸಗಿ ಪಡೆ ತರ ಇರೋ IRGC ಕಿತ್ಕೊಂಡಿದೆ ಅನ್ನೋ ಸ್ಫೋಟಕ ಮಾಹಿತಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಈ ಯುದ್ಧ ಶೀಘ್ರ ಮುಗಿಯುತ್ತೆ, ನಮ್ಮ ಆರ್ಮಿ ವಾಪಸ್ ಬರುತ್ತೆ ಅಂತ ಇರೋ ಟ್ರಂಪ್ ಹೊಸ ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ. ಇನ್ನೊಂದು ಡೆಡ್ಲಿ ಯುದ್ಧ ನೌಕೆಯನ್ನ ಇರಾನ್ ಕಡೆಗೆ ಮೂವ್ ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾನ್ ಒಳಗಿನ ಇಷ್ಟು ದಿನದ ದಾಳಿ ಬಗ್ಗೆ ಇಸ್ರೇಲ್ ಕಂಪ್ಲೀಟ್ ರಿಪೋರ್ಟ್ ಕೊಟ್ಟಿದೆ. ಆ ಕಡೆ ಫ್ರಾನ್ಸ್ ಮತ್ತು ಇಸ್ರೇಲ್ ನಡುವೆ ಕೂಡ ಉದ್ವಿಗ್ನತೆ ಭುಗಿಲೆತ್ತಿದೆ. ಎಲ್ಲವನ್ನ ಕ್ವಿಕ್ ಆಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ ಸರ್ಕಾರ ಒಂದು ಎಮರ್ಜೆನ್ಸಿ ಹೆಜ್ಜೆಯನ್ನು ಇಟ್ಟಿದೆ. ಅಲ್ಲಿಂದ ಶುರು ಮಾಡೋಣ ಸ್ನೇಹಿತರೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಮೀಟಿಂಗ್ ಇವತ್ತು ಸ್ಕೆಡ್ಯೂಲ್ ಆಗಿದೆ. ಈ ಕ್ರೈಸಿಸ್ ಶುರುವಾದಲ್ಲಿಂದ 2ನೇ ಬಾರಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಮೀಟಿಂಗ್ ಇದು. ಭಾರತದಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಳ್ಳೋ ಅತ್ಯುನ್ನತ ಬಾಡಿ ಇದು. ಪ್ರಧಾನಮಂತ್ರಿಗಳು ಇದರ ಮುಖ್ಯಸ್ಥರಾಗಿರ್ತಾರೆ ಹಾಗೂ ಅವರ ಸಂಪುಟದ ಟಾಪ್ 4 ಸಚಿವರಿರ್ತಾರೆ. ಯಾರ್ಯಾರು ಹಾಗಾದರೆ? PM ನರೇಂದ್ರ ಮೋದಿ, ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್, ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್, ಹಾಗೆ ಫಾರಿನ್ ಮಿನಿಸ್ಟರ್ S ಜಯಶಂಕರ್. ಇಷ್ಟು ಜನ ಇರ್ತಾರೆ ಈ CCSನಲ್ಲಿ. ಬರೀ ಸಣ್ಣ ಪುಟ್ಟ ವಿಚಾರ ಆದರೆ, ಬರೀ ಆರ್ಥಿಕತೆಗೆ ಸಂಬಂಧಪಟ್ಟ ವಿಚಾರ ಆದರೆ, ಗ್ಯಾಸ್ ಶಾರ್ಟೇಜ್ ಆ ಥರ ಆಗಿದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅನ್ನೋ ಒಂದು ಸಂಪುಟ ಉಪಸಮಿತಿ ಕೂಡ ಇದೆ. ಅದರ ಮೀಟಿಂಗ್ ಮಾಡ್ಬೋದಾಗಿತ್ತು. ಅದರ ಮೀಟಿಂಗ್ ಕೂಡ ಆಲ್ರೆಡಿ ಆಗಿದೆ ಒಂದ್ಸಲ. ಆದರೆ ಈ ಗಲ್ಫ್ ಕ್ರೈಸಿಸ್ ಶುರುವಾದ ಮೇಲೆ ಇದು 2ನೇ ಬಾರಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಮೀಟಿಂಗ್. ಹಾಗಾಗಿ ದೇಶ ಗಂಭೀರ ಸಮಸ್ಯೆಯನ್ನು ಫೇಸ್ ಮಾಡ್ತಿರೋದು, ಅದನ್ನು ಫೈಟ್ ಮಾಡೋಕೆ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿ ತುಂಬ ತಲೆ ಕೆಡಿಸ್ಕೊಂಡಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಸಂಜೆ 7 ಗಂಟೆ ಸುಮಾರಿಗೆ ನಮಗೆ ಅಪ್ಡೇಟ್ ಸಿಗುತ್ತೆ. ಮೀಟಿಂಗ್ನಲ್ಲಿ ಏನು ಚರ್ಚೆ ನಡೀತಾ ಇದೆ ಮತ್ತು ಏನು ಅದರಿಂದ ಮೀಟಿಂಗ್ ಬಳಿಕ ಏನು ಹೇಳ್ತಾರೆ ಅಂತ ನಿಮಗೆ ನಾವು ಆ ಮೀಟಿಂಗ್ ಆದಮೇಲೆ ಅಪ್ಡೇಟ್ ಮಾಡ್ತೀವಿ. ಮತ್ತೆ ಆದರೂ ಕೂಡ ಸರ್ಕಾರ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಿದೆ ಅನ್ನೋ ಈ ಆತಂಕದ ನಡುವೆನೇ, ಗ್ಯಾಸ್ ಶಾರ್ಟೇಜ್ ಆಗ್ತಿದೆ ಅಂಥೇಳಿ ಎಲ್ಲ ಆತಂಕ ಇರೋ ನಡುವೆನೇ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಏನೇ ಬದಲಾವಣೆ ಆದರೂ, ಕಚ್ಚಾ ತೈಲದ ಬೆಲೆ 100% ಏರಿಕೆ ಆದರೂ ಕೂಡ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಇಲ್ಲಿವರೆಗೂ ನಾವು ಅಂತ ಸರ್ಕಾರ ಹೇಳಿದೆ. ಜಾಗತಿಕ ಬೆಲೆ ಏರಿಕೆಯಿಂದಾಗಿ ಸರ್ಕಾರಿ ತೈಲ ಕಂಪನಿಗಳಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 24 ರೂಪಾಯಿ, ಹಾಗೆ ಡೀಸೆಲ್ ಮೇಲೆ ಬರೋಬ್ಬರಿ 105 ರೂಪಾಯಿ ಲಾಸ್ ಆಗ್ತಾ ಇದೆ. ಹಾಗಿದ್ರೂ ಕೂಡ ಜನರಿಗೆ ಹೊರೆ ಆಗಬಾರ್ದು ಅಂತ ನಾವು ಬೆಲೆ ಏರಿಸಿಲ್ಲ ಅಂತ PM ಮೋದಿ ಅವರ ಕಮಿಟ್ಮೆಂಟ್ ಇದು ಅಂತ ಹೇಳಿ ಸರ್ಕಾರ ಸಮಜಾಯಿಷಿ ಕೊಡ್ತಾ ಇದೆ. ಈಗ ಹೆಚ್ಚಾಗಿರೋ 2 ರೂಪಾಯಿ ಬೆಲೆ ಪ್ರೀಮಿಯಂ ಪೆಟ್ರೋಲ್ ಮಾತ್ರ, XP95 ಪವರ್ ಮತ್ತು ಸ್ಪೀಡ್ನಂಥ ಹೈ ಪರ್ಫಾರ್ಮೆನ್ಸ್ ಪೆಟ್ರೋಲ್ಗೆ ಮಾತ್ರ. ಇವುಗಳನ್ನು ಬಳಸೋದು ಕೇವಲ 2-5% ಜನ. ಸೊ ಉಳಿದವರಿಗೆಲ್ಲ ಗಾಬರಿ ಬೇಡ ಅಂತ ಪೆಟ್ರೋಲಿಯಂ ಇಲಾಖೆ ಹೇಳಿದೆ. ಆದರೆ ಸ್ನೇಹಿತರೆ, ವಾಸ್ತವದಲ್ಲಿ ಏನಾಗ್ತಿದೆ ಅಂದರೆ, ಖಾಸಗಿ ಪಂಪ್ಗಳಲ್ಲಿ ಹೋದಾಗ ಈ ನಯಾರ ಆಗಿರ್ಬೋದು, ಶೆಲ್ ಆಗಿರ್ಬೋದು, ಪೆಟ್ರೋಲ್ ರೇಟ್ ದುಬಾರಿ ಆಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಶೆಲ್ ಪೆಟ್ರೋಲ್ ಪಂಪ್ನಲ್ಲಿ ಬೆಂಗಳೂರಲ್ಲಿ ಇವತ್ತಿನ ಪೆಟ್ರೋಲ್ ಪ್ರೈಸ್ನ ಬಿಲ್ ಇದು ನಿಮ್ಮ ಕಣ್ಣಾರೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಸೊ ಏರಿಕೆ ಆಗಿಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ರು ಕೂಡ ಸರ್ಕಾರಿ ಸ್ವಾಮ್ಯದ ತೈಲ ಪಂಪ್ಗಳು, ಈ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, HP, ಅಲ್ಲೆಲ್ಲ ಅದು ನಮಗೆ ಕಾಣಿಸ್ದೇ ಇರ್ಬೋದು. ಆದರೆ ಬೇರೆ ಕಡೆ ಆಲ್ರೆಡಿ ಪ್ರೈಸ್ ಕಾಣಿಸೋಕೆ ಶುರುವಾಗಿದೆ. ಗ್ಯಾಸ್ಗೋಸ್ಕರ ಅಂತೂ ಶಾರ್ಟೇಜ್ ಆಗಿ ಬೆಂಗಳೂರಿನ RD ನಗರದ ಸಮೀಪ ನೋಡಿ, ದೃಶ್ಯವನ್ನು ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀವಿ. ಯಾವ ಥರ ಸೀನ್ ಇದೆ ನೋಡಿ. ಅಲ್ಲಿ ಗ್ಯಾಸ್ ಫಿಲ್ ಮಾಡ್ಕೊಳ್ಳೋಕ್ಕೆ ಆಟೋಗಳು, ಇಲ್ಲಿ ಗ್ಯಾಸ್ ಸ್ಟೇಷನ್ ಇದ್ದರೆ ಈ ಕಡೆಯಿಂದ ಒಂದು ಲೈನ್, ಈ ಕಡೆಯಿಂದ ಒಂದು ಲೈನ್, ಕಿಲೋಮೀಟರ್ ಗಟ್ಟಲೆ ಲೈನ್. ಆ ರೀತಿ ಸೀನ್ ನಾವಿವತ್ತು ನೋಡಿದ್ವಿ. ಹಾಗಾಗಿ ಎಲ್ಲವೂ ಆರಾಮಾಗಿದೆ ಅನ್ನೋದು ಶುದ್ಧ ಸುಳ್ಳು. ಸಮಸ್ಯೆ ಇದೆ, ಆದರೆ ಆ ಸಮಸ್ಯೆಗೆ ತೀರಾ ಜನ ಆತಂಕಗೊಳ್ಳಬಾರ್ದು ಅಂಥೇಳಿ ಸರ್ಕಾರ ಪಾಪ್ಯುಲೇಷನನ್ನು, ಜನರನ್ನು, ಸಿಟಿಸನ್ಸನ್ನು ಕಾಮ್ ಆಗಿಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಂಗೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಕಾಮ್ ಆಗಿಡೋಕ್ಕೆ ಪ್ರಯತ್ನ ಪಡಲೇಬೇಕು. ಆದರೆ ಇರೋ ಆತಂಕ ಏನು ಅಂತ ಹೇಳಿದ್ರೆ, ಇದು ಹೀಗೆ ಕಂಟಿನ್ಯೂ ಆದರೆ ಎಷ್ಟು ದಿನ ತಡ್ಕೋಬೋದು ನಾವು ಬ್ರೇಕ್ ಡೌನ್ ಆಗೋಕ್ಕಿಂತ ಮುಂಚೆ ಅನ್ನೋದು. 140 ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರ ಇದು. ನಾವು ಒತ್ತೆಯಾಳಾಗಿ ಬದುಕೋಕ್ಕಾಗಲ್ವಲ್ಲ. ಈಗ ಯಾರೋ ಮಾಡ್ತಿರೋ ಯುದ್ಧಕ್ಕೆ ಸೊಲ್ಯೂಷನ್ ಏನು? ಸದ್ಯಕ್ಕೆ ಯಾವ ಸೊಲ್ಯೂಷನ್ ಇಲ್ಲ, ನಮ್ಮ ಹತ್ರ ಕಾಣಿಸ್ತಾ ಇಲ್ಲ. ಈಗ ಇಮಿಡಿಯೇಟ್ಲಿ ಹಾರ್ಮೋಸ್ ಓಪನ್ ಆಗಲೇಬೇಕು. ಓಪನ್ ಮಾಡೋಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ಸದ್ಯಕ್ಕೆ ಅದನ್ನು ಕೂಡ ಯಾವುದೇ ದಾರಿಗಳು ಕಾಣಿಸ್ತಾ ಇಲ್ಲ. ಅಮೆರಿಕ, ಇರಾನ್ ನಡುವೆ ಪೀಸ್ ಆಗಿ, ಶಾಂತಿಯಾಗಿ ಅವರೆಲ್ಲ ದಾರಿಯನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ಈಗ ಅಲ್ಲಿಂದ ತೈಲ ಮತ್ತು ಆಯಿಲ್ ಎಲ್ಲ ಹೊರಗೆ ಬಂದು ಬೆಲೆ ಎಲ್ಲ ಕಾಮ್ ಡೌನ್ ಆಗಬೇಕು. ಹಾಗಾಗಿ ಬಹಳ ವಿಷಮ ಸನ್ನಿವೇಶ ಇದೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ, ನಾವು ಯಾವಾಗಲೂ ಹೇಳೋದು, ಇಷ್ಟು ದೊಡ್ಡ ರಾಷ್ಟ್ರ, ಭೂ ಪ್ರದೇಶದಲ್ಲೂ ಅಷ್ಟೇ, ಪಾಪ್ಯುಲೇಷನಲ್ಲೂ ಅಷ್ಟೇ, ಈ ಥರ ಒತ್ತೆಯಾಳಾಗಿ ಬದುಕೋ ರೀತಿ ಇರಬಾರ್ದು ಯಾವುದೇ ರಾಷ್ಟ್ರಕ್ಕೆ ಅಂಥೇಳಿ.
ಹಾಗಂತ ಯುದ್ಧ ಮಾಡೋಕ್ಕೆ ಹೋಗ್ಬೇಕಿತ್ತ ನಾವು? ನೋ, ನಮ್ಮ ಯುದ್ಧ ಅಲ್ಲ ಅದು. ಯುದ್ಧ ಮಾಡೋಕ್ಕೆ ಹೋಗಬೇಕು ಅಂತಲ್ಲ. ಈಗ ನಾವು ಇವಾಗಿನ ಬಗ್ಗೆ ಹೇಳ್ತಾ ಇಲ್ಲ. ನಾವು ಹೇಳ್ತಿರೋದು ಆಸ್ ಎ ನೇಷನ್ ನಮಗೆ ಮುಂದಿನ 30-40 ವರ್ಷಗಳ ವಿಷನ್ ಬೇಕು ಅಂಥೇಳಿ. ನಮ್ಮ ಹತ್ರ ತೈಲ ಇಲ್ಲ ಅಂತ ಗೊತ್ತು ತಾನೆ, ಅಷ್ಟೊಂದಿಲ್ಲ ಅಂಥೇಳಿ. ಗ್ಯಾಸ್ ಅಷ್ಟೊಂದಿಲ್ಲ ಅಂತ ಗೊತ್ತು ತಾನೆ. ಯಾಕೆ 20-30 ವರ್ಷಗಳ ಮುಂಚೆನಿಂದಲೂ ಕೂಡ ಆಲ್ಟರ್ನೇಟಿವ್ ಪ್ಲಾನನ್ನು ಮಾಡಲಿಲ್ಲ? ಚೈನಾದಲ್ಲಿ 90ಸಲ್ಲೇ ಡೆಂಗ್ ಶಾಪಿಂಗ್ ರೇರ್ ಅರ್ಥಗಳು ಭವಿಷ್ಯದಲ್ಲಿ ಜಗತ್ತನ್ನು ರೂಲ್ ಮಾಡ್ತವೆ ಅಂಥೇಳಿ ಇಡೀ ಜಗತ್ತು ಅದ್ರ ಬಗ್ಗೆ ಯೋಚನೆ ಮಾಡದಿರೋ ಟೈಮ್ನಲ್ಲಿ ರೇರ್ ಅರ್ಥನಲ್ಲಿ ಚೈನಾದ ಪ್ರಾಬಲ್ಯವನ್ನು ಎಸ್ಟಾಬ್ಲಿಷ್ ಮಾಡೋಕೆ ಅವತ್ತು ಕೆಲಸ ಶುರು ಮಾಡಿದರು. ಇವತ್ತು ಚೈನಾ ರೇರ್ ಅರ್ಥಲ್ಲಿ ಕಿಂಗ್ ಆಗಿದೆ. ಟ್ರಂಪ್ರನ್ನು ಕೂಡ ಬಗ್ಸುತ್ತೆ ಚೈನಾ. ಟ್ರಂಪ್ ಟ್ಯಾರಿಫ್ ಹಾಕಿದ್ರೆ ರೇರ್ ಅರ್ತ್ ಬ್ಲಾಕ್ ಮಾಡಿ ಟ್ರಂಪ್ರನ್ನು ಬಾಲ ಮುದುರ್ಕೊಂಡು ಬರಂಗೆ ಮಾಡಿದ್ರು ಜಿನ್ಪಿಂಗ್ ಅಲ್ವಾ. ನಮ್ಮಲ್ಲಿ ಆ ವಿಷನ್ ಬೇಕು ಅನ್ನೋದು ನಮ್ಮ ಆಗ್ರಹ. 30-40 ಇಯರ್ಸ್ ಅಹೆಡ್ ಥಿಂಕ್ ಮಾಡಬೇಕು ಅಂತ. ಬೆಂಕಿ ಬಿದ್ದ ಮೇಲೆ ನಾವು ಬಾವಿ ತೋಡೋಕೆ ಶುರು ಮಾಡೋದಲ್ಲ ಅಂಥೇಳಿ. ಯಾವುದೋ ಸಣ್ಣ ಪುಟ್ಟ ಕಂಟ್ರಿ ಯಾರೋ ಹೆಲ್ಪ್ ಕೇಳ್ಕೊಂಡು ಅಣ್ಣ ಕೊಡುವಂತ ಇಸ್ಕೊಂಡಿರ್ಬೋದು. ಘನತೆ ಪ್ರಶ್ನೆ ಇಷ್ಟು ದೊಡ್ಡ ಸಾರ್ವಭೌಮ ರಾಷ್ಟ್ರದ್ದು. ಇವಾಗ ಅಂಡಮಾನ್ ಹತ್ರ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ, ಪೆಟ್ರೋಲ್ ಹುಡುಕ್ತಾ ಇದ್ದೀವಿ, ಇಲ್ಲಿ ಗ್ಯಾಸ್ ಹುಡುಕ್ತಾ ಇದ್ದೀವಿ, ಇಲ್ಲಿ ಲಿಥಿಯಂ ಹುಡುಕ್ತಾ ಇದ್ದೀವಿ. ಇವಾಗಿನೂ ಹುಡುಕೋದ್ರಲ್ಲಿದ್ದೀವಿ ನಾವು. ಯಾವಾಗಲೂ ಆಗಬೇಕಾಗಿತ್ತಲ್ಲ ಸ್ವಾಮಿ ಇದು. ಇನ್ನು ಇರಾನ್ ಯುದ್ಧದ ಟೈಮ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ದೇಶದ ಜನರನ್ನು ಉದ್ದೇಶಿಸಿ ಅಮೆರಿಕದಲ್ಲಿ ಭಾಷಣ ಮಾಡ್ತಾರೆ. ಅಮೆರಿಕ ಕಾಲಮಾನದ ಪ್ರಕಾರ ಬುಧವಾರ ರಾತ್ರಿ ಟ್ರಂಪ್ ಭಾಷಣ ಇಟ್ಕೊಂಡಿದ್ದಾರೆ. ಯುದ್ಧದ ಮುಂದಿನ ಕಥೆ ಏನು, ಅಮೆರಿಕ ಏನು ಆ್ಯಕ್ಷನ್ ತಗೊಳ್ಳೋಕೆ ಹೊರಟಿದೆ, ಎಲ್ಲದರ ಬಗ್ಗೆ ಟ್ರಂಪ್ ಸ್ಪೀಚ್ನಲ್ಲಿ ಮಾತನಾಡ್ತಾರೆ. ಜಗತ್ತಿಗೆ ಇನ್ನೊಂದು ಸ್ಟ್ಯಾಂಡಪ್ ಕಾಮಿಡಿ ಭರಿತ ಕರಾಳ ರಾತ್ರಿ ಇದೊಂಥರ. ಅವರು ಮಾತಾಡೋದ್ರಲ್ಲಿ ಕಾಮಿಡಿ ಇರುತ್ತೆ, ಮಾಡೋ ಆ್ಯಕ್ಷನ್ಸ್ನಲ್ಲಿ ಬಹಳ ವಿನಾಶ ಕೂಡ ಇರುತ್ತೆ. ಹೀಗಾಗಿ ಅಧ್ಯಕ್ಷರ ಸ್ಪೀಚ್ಗೆ ಜಗತ್ತು ಕಾಯ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ಇರಾನ್ ಕಡೆಗೆ ಮತ್ತೊಂದು ಘಾತಕ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಮೂವ್ ಮಾಡ್ತಾ ಇದೆ. USS ಜಾರ್ಜ್ H.W. ಬುಷ್ ಅನ್ನೋ ವಿಮಾನ ವಾಹಕ ನೌಕೆ ಗಲ್ಫ್ ಕಡೆಗೆ ಮೂವ್ ಆಗ್ತಾ ಇದೆ. ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ನೆಮ್ತಿಯಾಜ್ ಕ್ಲಾಸ್ನ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಮೆರಿಕದ ವರ್ಜೀನಿಯಾದಲ್ಲಿರೋ ನೌಕಾನೆಲೆಯಿಂದ ಮಾರ್ಚ್ 31ಕ್ಕೆ ಹೊರಟಿದೆ. ಇದರ ಜೊತೆಗೆ ಎಸ್ಕಾಟ್ ಶಿಪ್ಸ್ ಕೂಡ ಹೊರಟಿವೆ. ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಹೆಚ್ಚುವರಿಯಾಗಿ 10,000 ಸೈನಿಕರನ್ನು ಕಳಿಸುವ ಬಗ್ಗೆ ಪೆಂಟಗನ್ ಗಂಭೀರವಾಗಿ ಪ್ಲಾನ್ ಮಾಡ್ತಾ ಇದೆ ಅನ್ನೋ ರಿಪೋರ್ಟ್ಸ್ ನಡುವೆ ಇದು ಮಹತ್ವ ಪಡ್ಕೊಳ್ತಾ ಇದೆ. ಈಗ ಆಲ್ರೆಡಿ ಅರಬ್ಬಿ ಸಮುದ್ರದಲ್ಲಿ USS ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಪರೇಟ್ ಮಾಡ್ತಾ ಇದೆ. USS ಜೆರಾಲ್ಡ್ ಆರ್ ಫೋರ್ಡ್ ವಿಮಾನ ವಾಹಕ ನೌಕೆ ಕ್ರೊಯೇಷಿಯಾದ ಪೋರ್ಟ್ನಲ್ಲಿದೆ. ಹಡಗಿನ ಲಾಂಡ್ರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡು ರಿಪೇರಿ ಕೆಲಸ ಆಗ್ತಿದೆ. ಒಂದಿನದ ಹಿಂದಷ್ಟೇ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಎಲ್ಲ ಆಪ್ಷನ್ಸ್ ಓಪನ್ ಇವೆ, ಟ್ರಂಪ್ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದರು. ಈಗ ಇದು ಹೊರಗೆ ಬಂದಿದೆ, ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್. ಏನು ಸ್ನೇಹಿತರೆ, 13 ದಿನಗಳ ಫುಲ್ ಟೋಟಲ್ 4 ಧಾಮ್ ಯಾತ್ರೆ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ನೊಂದಿಗೆ. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಈ ನಡುವೆ ಇರಾನ್ ಒಳಗಿಂದ ಶಾಕಿಂಗ್ ಮಾಹಿತಿ ಬರ್ತಾ ಇದೆ. ಇರಾನ್ನಲ್ಲಿ ಈಗ ಸಂಪೂರ್ಣ ಸೇನಾ ಆಡಳಿತ ಶುರುವಾಗಿದೆ ಅಂತ ಪಶ್ಚಿಮದ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಲ್ಲಿನ ಚುನಾಯಿತ ಸರ್ಕಾರವನ್ನು ಅಂದರೆ ಮಸೂದ್ ಪೆಜೆಶ್ಕಿಯಾನ್ ಸರ್ಕಾರವನ್ನು ಪಕ್ಕಕ್ಕೆ ತಳ್ಳಿದ್ದು ದೇಶದ ಚುಕ್ಕಾಣಿಯನ್ನು ಇರಾನ್ನ IRGC ವಹಿಸ್ಕೊಂಡಿದೆ. ಅಧ್ಯಕ್ಷರು ಮಾಡೋ ಪ್ರತಿ ನೇಮಕಾತಿ, ಅವರು ತಗೊಳ್ಳೋ ಪ್ರತಿ ನಿರ್ಧಾರವನ್ನು IRGC ಮಾನಿಟರ್ ಮಾಡ್ತಾ ಇದೆ, ಫಿಲ್ಟರ್ ಮಾಡ್ತಾ ಇದೆ, ಸೆನ್ಸಾರ್ ಮಾಡ್ತಾ ಇದೆ. ಅವ್ರು ಹೇಳಿದಂಗೆ ಆಗಬೇಕು ಅಂತ ಹೇಳಿ ಡಿಕ್ಟೇಟ್ ಮಾಡ್ತಾ ಇದೆ. ಕಳೆದ ವಾರವಷ್ಟೇ ಹೊಸ ಇಂಟೆಲಿಜೆನ್ಸ್ ಮಿನಿಸ್ಟರ್ನ ನೇಮಕ ಮಾಡೋಕೆ ಅಧ್ಯಕ್ಷರು ಮುಂದಾಗಿದ್ರು. ಆದರೆ IRGC ಚೀಫ್ ಅಹಮದಿ ವಾಹಿದಿ ಡೈರೆಕ್ಟಾಗಿ ಬ್ರೇಕ್ ಹಾಕಿದ್ದಾರೆ ಅಂತ ಇರಾನ್ ಇಂಟರ್ನ್ಯಾಷನಲ್ ರಿಪೋರ್ಟ್ ಮಾಡಿದೆ. ಅಲ್ಲದೆ ಈಗ ಯುದ್ಧದ ಟೈಮ್ ಆಗಿರೋದ್ರಿಂದ ದೇಶದ ಪ್ರಮುಖ ಹುದ್ದೆಗಳನ್ನು ನಾವೇ ಕಂಟ್ರೋಲ್ ಮಾಡ್ತೀವಿ, ಮುಂದಿನ ಆದೇಶದವರೆಗೂ ಜಾರಿಯಲ್ಲಿರುತ್ತೆ ಅಂತ ಸೇನೆ ಅಧ್ಯಕ್ಷರಿಗೇನೆ ಹೆದರಿಸಿಟ್ಕೊಂಡಿದೆ ಅಂತ ಹೇಳಿ ರಿಪೋರ್ಟ್ ಆಗಿದೆ. ಜೊತೆಗೆ ಸ್ನೇಹಿತರೆ, ಹೊಸ ಸುಪ್ರೀಂ ಲೀಡರ್ ಅಂತ ಇರಾನ್ ಅವರು ಹೇಳ್ಕೊಂಡು ಓಡಾಡ್ತಿರೋ ಮುಜ್ತಬಾ ಖಾಮೆನೈ, ಆತ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಇದುವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ. ಟ್ರಂಪ್ ನೋಡ್ರೆ ಆತ ತೀರ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲರೂ ಗಂಭೀರವಾಗಿ ಗಾಯಗೊಂಡು ಬ್ಯಾಡ್ ಶೇಪ್ನಲ್ಲಿದ್ದಾನೆ ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಟ್ರಂಪ್. ಆತ ಕಾಣಿಸ್ಕೊಂಡೂ ಇಲ್ಲ. ಅದ್ರ ನಡುವೆನೇ ಈ ಥರ ಮಾಹಿತಿ ಬರ್ತಾ ಇದೆ, IRGC ಕಂಟ್ರೋಲ್ ತಗೊಳ್ತಾ ಇದೆ ಇರಾನನ್ನ ಅಂತ. ಯಾಕಂದ್ರೆ ಇರಾನ್ನಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಪ್ರಕಾರ ಸುಪ್ರೀಂ ಲೀಡರ್ ಎಲ್ಲಕ್ಕಿಂತ ಮೇಲಿರ್ತಾರೆ, ನಂತರ ಅಧ್ಯಕ್ಷರು. ಸಾಮಾನ್ಯವಾಗಿ ಸುಪ್ರೀಂ ಲೀಡರ್ ಒಪ್ಪಿಗೆ ಕೊಟ್ಟ ಮೇಲೆ ಇಂಟೆಲಿಜೆನ್ಸ್ ಮಿನಿಸ್ಟರ್ನ ನೇಮಕ ಮಾಡಬೇಕು. ಆದ್ರೆ ಈಗ ಈ ಹೊಸ ಸೋಕಾಲ್ಡ್ ಸುಪ್ರೀಂ ಲೀಡರ್ ಮುಜ್ತಬಾ ಅದು ಸುದ್ದಿನೇ ಇಲ್ಲ. ಯಾವ ಲೆವೆಲ್ಗಂದ್ರೆ ಅಧ್ಯಕ್ಷ ಪೆಜೆಶ್ಕಿಯಾನ್ಗೂ ಕೂಡ ಮುಜ್ತಬಾ ಖಾಮೆನೈ ಮೀಟ್ ಆಗೋಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಮೀಟಿಂಗ್ ನಡೀತಾ ಇಲ್ಲ. ಅಧ್ಯಕ್ಷರದು ಮತ್ತೆ ಮುಜ್ತಬಾದು ಮೀಟಿಂಗ್ ನಡೀತಾ ಇಲ್ಲ. ಆ ಲೆವೆಲ್ಗೆ IRGC ಉಕ್ಕಿನ ಕೋಟೆ ನಿರ್ಮಾಣ ಮಾಡಿಕೊಂಡಿದೆ ಇರಾನ್ ಆಡಳಿತದ ಒಳಗಡೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಇರಾನ್ನಲ್ಲಿ ಇಸ್ರೇಲ್ ಮಾಡಿರೋ ದಾಳಿಯ ಕಂಪ್ಲೀಟ್ ರಿಪೋರ್ಟ್ ರಿಲೀಸ್ ಆಗಿದೆ. ಕಳೆದ 1 ತಿಂಗಳಿಂದ ನಡೀತಾ ಇರೋ ಈ ಜಂಟಿ ಆಪರೇಷನ್ ಅಲ್ಲಿ ಇರಾನ್ನ ಸುಮಾರು 4,000 ಮಿಲಿಟರಿ ಟಾರ್ಗೆಟ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇರಾನ್ ಒಳಗಡೆ ನುಗ್ಗಿ 800ಕ್ಕೂ ಅಧಿಕ ಬಾರಿ ಏರ್ ಸ್ಟ್ರೈಕ್ ಮಾಡಿದ್ದೀವಿ, 16,000ಕ್ಕೂ ಅಧಿಕ ಬಾಂಬ್ಗಳನ್ನು ಹಾಕಿದ್ದೀವಿ. ಇರಾನ್ನ 2,000ಕ್ಕೂ ಅಧಿಕ ಸೈನಿಕರು ಮತ್ತು ಕಮಾಂಡರ್ಗಳು ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಸೇನಾ ವಕ್ತಾರ ಬ್ರಿಗೇಡಿಯರ್ ಜನರಲ್ ಎಫಿ ಡೆಫ್ರಿನ್ ಹೇಳಿದ್ದಾರೆ. 2,000ಕ್ಕೂ ಅಧಿಕ ಇರಾನ್ನ ಕಮಾಂಡರ್ಗಳು ಮತ್ತು ಸೈನಿಕರು ಗಾನ್ ಅಂತ ಇವರು ಅಫಿಷಿಯಲ್ ಡೇಟಾ ಕೊಟ್ಟಿದ್ದಾರೆ.
ಅಲ್ಲದೆ ಯುದ್ಧ ಶುರುವಾದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ವಾಯುಪಡೆ ಇರಾನ್ ರಾಜಧಾನಿ ಟೆಹರಾನ್ನ ಹೃದಯ ಭಾಗಕ್ಕೆ ನುಗ್ಗಿತ್ತು. ಅಲ್ಲಿ ಕೇವಲ 40 ಸೆಕೆಂಡ್ಗಳ ಅಂತರದಲ್ಲಿ ಇರಾನ್ ಸರ್ಕಾರದ 40 ಟಾಪ್ ಅಧಿಕಾರಿಗಳನ್ನು ಹೊಡೆದುಹಾಕಿತ್ತು. ಇಂಟೆಲಿಜೆನ್ಸ್ ಮಾಹಿತಿ ಮೂಲಕ ಇದನ್ನು ಸಾಧಿಸಿದ್ವಿ. ಇಸ್ರೇಲ್ ಅಸ್ತಿತ್ವಕ್ಕೆ ಧಕ್ಕೆ ತರೋಕೆ ನೋಡ್ತಾ ಇರೋ ಇರಾನ್ ಮತ್ತು ಅದರ ಬೆಂಬಲಿತ ಸಂಘಟನೆಗಳನ್ನು ಪೂರ್ತಿಯಾಗಿ ಮಟ್ಟ ಹಾಕೋದು ನಮ್ಮ ಗುರಿ. ಸದ್ಯ ಈ ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ. ಇರಾನ್ನಲ್ಲಿ ಮತ್ತೆ ಸುಮಾರು 5,000 ಟಾರ್ಗೆಟ್ಗಳನ್ನು ಐಡೆಂಟಿಫೈ ಮಾಡಿದೀವಿ ನಾವು ಹೊಡೆಯೋಕೆ ಅಂತ ಇಸ್ರೇಲ್ ಡಿಕ್ಲೇರ್ ಮಾಡಿದೆ. ಒಂಥರ ಇಡೀ ಜಗತ್ತನ್ನ ಇವರು ಜೋಕರ್ಸ್ ಥರ ನೋಡ್ತಾ ಇದ್ದಾರೆ. ಇವರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಟ್ರಂಪ್ ಮಾತಾಡ್ತಿರೋದೇನೋ ಮುಗಿತಾ ಇದೆ. ಇವರು ಇಸ್ರೇಲ್ನವರು ಬಂದು ಇನ್ನು 5,000 ಟಾರ್ಗೆಟ್ ಐಡೆಂಟಿಫೈ ಮಾಡಿದೀವಿ, ಯುದ್ಧ ನಿಲ್ಲ, ಅದೆಲ್ಲ ಹೊಡಿಬೇಕು ನಾವು ಅಂತ ಅವರು ಹೇಳಿಕೆ ಕೊಡ್ತಾರೆ ಸೇಮ್ ಟೈಮ್ನಲ್ಲಿ. ಅಷ್ಟು ಮಾತ್ರ ಅಲ್ಲ, ಇರಾನ್ನಲ್ಲಿ ಮತ್ತೊಂದು ದೊಡ್ಡ ಬೇಟೆಯಾಡಿದ್ದೀವಿ. ಇರಾನ್ನ ಕುದ್ಸ್ ಫೋರ್ಸ್ನ ಟಾಪ್ ಕಮಾಂಡರ್ ಮೆಹದಿ ವಫಾಯಿ ಅನ್ನೋದನ್ನು ಹೊಡೆದು ಹಾಕಿದ್ದೀವಿ ಅಂತಲೂ ಇಸ್ರೇಲ್ ಹೇಳಿದೆ. ಈತ ಕುದ್ಸ್ ಫೋರ್ಸ್ನಲ್ಲಿ ಲೆಬನಾನ್ ವಿಭಾಗದ ಎಂಜಿನಿಯರಿಂಗ್ ಚೀಫ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂಡರ್ಗ್ರೌಂಡ್ನಲ್ಲಿ ದೊಡ್ಡ ಮಟ್ಟದ ಉಗ್ರ ನೆಲೆಗಳನ್ನು ಕಟ್ಕೊಡ್ತಾ ಇದ್ದ. ಲೆಬನಾನ್ ಮತ್ತು ಸಿರಿಯಾದಲ್ಲಿ ಹಿಜ್ಬುಲ್ಲಾ ಹಾಗೂ ಅಸಾದ್ ಸರ್ಕಾರಕ್ಕೆ ಬೇಕಾದ ಭೂಗತ ಸುರಂಗ ಮಾರ್ಗಗಳು, ರಹಸ್ಯ ಮಿಲಿಟರಿ ತಾಣಗಳನ್ನು ಈತನೇ ಮಾಡಿಕೊಟ್ಟಿದ್ದ ಅಂತ ಇಸ್ರೇಲ್ ಹೇಳಿದೆ. ಈತ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಯನ್ನು ತೀವ್ರಗೊಳಿಸಿದೆ. ಲೆಬನಾನ್ ರಾಜಧಾನಿ ಬೈರೂತ್ನಲ್ಲಿ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಕನಿಷ್ಠ 7 ಮಂದಿ ಸಾವನ್ನಪ್ಪಿದ್ದಾರೆ, 21 ಜನ ಗಾಯಗೊಂಡಿದ್ದಾರೆ. ಬೈರೂತ್ನ ದಕ್ಷಿಣ ಉಪನಗರಗಳು ಮತ್ತು ಜನಾ ಏರಿಯಾವನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ಮಾಡಿದೆ. ಆದರೆ ಇಸ್ರೇಲ್ ಕೂಡ ಹಿಜ್ಬುಲ್ಲಾಗಳ ಟಾಪ್ ಲೀಡರ್ಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಈ ನಡುವೆ ಇರಾನ್ ಸಂಘರ್ಷದ ಕಾರಣ ಇಸ್ರೇಲ್ ಹಾಗೂ ಫ್ರಾನ್ಸ್ ಸಂಬಂಧ ಹಳ್ಳ ಹಿಡಿದಿದೆ. ಅಮೆರಿಕದಿಂದ ಇಸ್ರೇಲ್ಗೆ ಸಾಗಿಸ್ತಾ ಇದ್ದ ಆಯುಧಗಳನ್ನು ತನ್ನ ವಾಯು ಪ್ರದೇಶದ ಮೂಲಕ ಸಾಗಿಸೋಕೆ ಫ್ರಾನ್ಸ್ ಅನುಮತಿ ಕೊಡೋಕೆ ನಿರಾಕರಿಸಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇರಾನ್ ಮೇಲೆ ದಾಳಿ ಶುರುವಾದಾಗಿನಿಂದ ಫ್ರಾನ್ಸ್ ಈ ರೀತಿ ಇಸ್ರೇಲ್ ಮತ್ತು ಅಮೆರಿಕಗೆ ಅಡ್ಡಿಪಡಿಸ್ತಿರೋದು ಇದೇ ಮೊದಲು ಅಂತ ಹೇಳಿದೆ. ಈ ವಿಚಾರದ ಬಗ್ಗೆ ಫ್ರಾನ್ಸ್ ಸರ್ಕಾರ ಅಧಿಕೃತವಾಗಿ ಯಾವುದೇ ಕಾಮೆಂಟ್ ಮಾಡಿಲ್ಲ. ಆದರೆ ಲೆಬನಾನ್ ವಿಚಾರದಲ್ಲಿ ಫ್ರಾನ್ಸ್ ಮತ್ತು ಇಸ್ರೇಲ್ ನಡುವೆ ಸರಿಯಿಲ್ಲ. ಇತ್ತೀಚೆಗೆ ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಸೈನಿಕರ ಮೇಲೆ ನಡೆದ ದಾಳಿಯನ್ನು ಫ್ರಾನ್ಸ್ ಖಂಡಿಸಿತ್ತು. ಇದನ್ನು ಇಸ್ರೇಲ್ ಸೇನೆಯೇ ಮಾಡಿದೆ ಅನ್ನೋ ಆರೋಪಗಳು ಇವೆ. ಆದರೆ ಇಸ್ರೇಲ್ ಇದನ್ನು ನಿರಾಕರಿಸಿತ್ತು. ಇನ್ನು ಫ್ರಾನ್ಸ್ ನಡೆಗೆ ಇಸ್ರೇಲ್ ತಿರುಗೇಟು ಕೊಟ್ಟಿದೆ. ಫ್ರಾನ್ಸ್ನಿಂದ ಇನ್ನು ಮುಂದೆ ಯಾವುದೇ ರೀತಿ ಶಸ್ತ್ರಾಸ್ತ್ರ ಖರೀದಿ ಮಾಡಲ್ಲ ಅಂತ ಘೋಷಿಸಿದೆ. ಇಸ್ರೇಲ್ ರಕ್ಷಣಾ ಇಲಾಖೆಯ ಡೈರೆಕ್ಟರ್ ಜನರಲ್ ಅಮೀರ್ ಬುರಾಮ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ಫ್ರಾನ್ಸ್ ನಮ್ಮ ವಿಚಾರದಲ್ಲಿ ಹಾಗೆತನ ಸಾಧಿಸ್ತಾ ಇದೆ, ಅವರ ಜೊತೆಗಿನ ಡಿಫೆನ್ಸ್ ವ್ಯವಹಾರವನ್ನ ಝೀರೋಗೆ ಇಳಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರಾನ್ಸ್ ಬದಲಿಗೆ ಇಸ್ರೇಲ್ ಈಗ ತನ್ನದೇ ದೇಶದ ಸ್ವಂತ ಕಂಪನಿಗಳು ಮತ್ತು ತನಗೆ ಬೆಂಬಲ ಕೊಡೋ ಫ್ರೆಂಡ್ಲಿ ಕಂಟ್ರೀಸಿಂದ ಆಯುಧವನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಇಸ್ರೇಲ್ ರಕ್ಷಣಾ ಇಲಾಖೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಫ್ರಾನ್ಸ್ನ ರಕ್ಷಣಾ ಸಚಿವರನ್ನ ಭೇಟಿ ಮಾಡಲ್ಲ, ಅವರ ಸೇನೆಯೊಂದಿಗೆ ಯಾವುದೇ ಪ್ರೊಫೆಷನಲ್ ಕಾಂಟ್ಯಾಕ್ಟು ಇಟ್ಕೊಳ್ಳಲ್ಲ, ಬಹಿಷ್ಕಾರ ಹಾಕ್ತೀವಿ ಫ್ರಾನ್ಸ್ನವರಿಗೆ ಅಂತ ಇಸ್ರೇಲ್ನ ಸೇನೆ ಹೇಳಿದೆ. ಕಳೆದ ವರ್ಷ ಫ್ರಾನ್ಸ್ ಪ್ಯಾಲೆಸ್ತೈನ್ ದೇಶಕ್ಕೆ ಮಾನ್ಯತೆ ಕೊಟ್ಟಿದ್ದು ಮತ್ತು ಇಸ್ರೇಲ್ನ ಕಂಪನಿಗಳನ್ನು ಶಸ್ತ್ರಾಸ್ತ್ರ ಪ್ರದರ್ಶನದಿಂದ ಬ್ಯಾನ್ ಮಾಡಿದ್ದು ಇಸ್ರೇಲ್ ಕೆಂಗಣ್ಣಿಗೆ ಕಾರಣ ಆಗಿತ್ತು. ಅಲ್ಲದೆ ಗಾಜಾದಲ್ಲಿ ಇಸ್ರೇಲ್ ದಾಳಿಯನ್ನ ಫ್ರಾನ್ಸ್ ನಿರಂತರವಾಗಿ ಖಂಡಿಸ್ತಾ ಬಂದಿತ್ತು. ಏನೋ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ದಾಳಿಯಲ್ಲಿ ಅಮೆರಿಕದ ಹಳೆಯ ರಾಯಭಾರ ಕಚೇರಿಗೆ ಡ್ಯಾಮೇಜಸ್ ಆಗಿದೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. 1979ರಲ್ಲಿ ಇರಾನ್ ಕ್ರಾಂತಿ ಟೈಮ್ನಲ್ಲಿ ಇದನ್ನು ವಶಪಡಿಸಿಕೊಳ್ಳಲಾಗಿತ್ತು. ಇರಾನ್ನ ಕೊನೆ ರಾಜ ಮೊಹಮ್ಮದ್ ರೆಜಾ ಪಹಲವಿಗೆ ಅಮೆರಿಕ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿ ಇರಾನ್ನ ವಿದ್ಯಾರ್ಥಿಗಳು ಎಂಬೆಸಿಗೆ ನುಗ್ಗಿದ್ರು. ಸುಮಾರು 52 ಅಮೆರಿಕನ್ ರಾಜತಾಂತ್ರಿಕರನ್ನ 444 ದಿನಗಳವರೆಗೆ ಒತ್ತೆಯಾಳಾಗಿ ಹಿಡ್ಕೊಂಡಿದ್ರು. ಇದು ಆಧುನಿಕ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಡಿಪ್ಲೊಮ್ಯಾಟಿಕ್ ಕ್ರೈಸಿಸ್ ಆಗಿತ್ತು. ಇದಾದ ಮರುಕ್ಷಣವೇ ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಸಂಬಂಧ ಬಿದ್ದು ಹೋಗಿತ್ತು. ಅಂದಿನಿಂದ ಇದು ಮ್ಯೂಸಿಯಂ ಆಗಿ ಬದಲಾಗಿದ್ದು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಮತ್ತು ಬಸೀಜ್ ಪಡೆಗಳ ಕಂಟ್ರೋಲ್ನಲ್ಲಿತ್ತು. ಇದನ್ನು ಗೂಢಚರರ ಅಡ್ಡೆ ಅಂತಲೇ ಕರೆಯಲಾಗ್ತಾ ಇತ್ತು. ಆದರೆ ಬುಧವಾರ ಮುಂಜಾನೆ ನಡೆದ ಸರಣಿ ಸ್ಫೋಟಗಳಲ್ಲಿ ಇದಕ್ಕೆ ಡ್ಯಾಮೇಜಸ್ ಆಗಿದೆ. ಇರಾನ್ ಸೇನೆಗೆ ಸಂಬಂಧಪಟ್ಟ ಸಂಸ್ಥೆಗಳೇ ಇಲ್ಲಿ ಹೆಚ್ಚಾಗಿರೋದ್ರಿಂದ ಬೇಕು ಅಂತಲೇ ಈ ಜಾಗವನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಹೊಡೆದಿದೆ ಅಂತ ಹೇಳಲಾಗ್ತಿದೆ. ಏನೋ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ನ ದಾಳಿ ಕಂಟಿನ್ಯೂ ಆಗಿದೆ. ಸೌದಿ ಅರೇಬಿಯಾದ ವಾಯು ಪ್ರದೇಶಕ್ಕೆ 2 ಡ್ರೋನ್ಗಳನ್ನು ಮತ್ತೆ ಹಾರಿಸಿದ್ದಾರೆ. ಅದನ್ನು ಸೌದಿ ಅರೇಬಿಯಾ ತಡೆದಿದೆ. ಒಟ್ಟು ಟೋಟಲ್ ನೈಟ್ನಿಂದ ಕೌಂಟ್ ಮಾಡಿದ್ರೆ 4 ಡ್ರೋನ್ಗಳಿತ ಬಂದಿದ್ದಾವೆ ಅಂತ ಹೇಳಿ ಸೌದಿ ಹೇಳಿದೆ. ಹಾಗೆ ಕತರ್ ಮೇಲೂ ಕೂಡ ಇರಾನ್ ಮಿಸೈಲ್ ಹಾರಿಸಿದೆ, 3 ಕ್ರೂಸ್ ಮಿಸೈಲ್ಸ್ ಅನ್ನ. ಇದರಲ್ಲಿ 2 ಮಿಸೈಲ್ಗಳನ್ನು ಕತರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಆದರೆ 3ನೇ ಮಿಸೈಲ್ ನೇರವಾಗಿ ಕತಾರ್ ಎನರ್ಜಿ ಸಂಸ್ಥೆಗೆ ಸೇರಿದ ತೈಲ ಟ್ಯಾಂಕರ್ಗೆ ಅಪ್ಪಳಿಸಿದೆ. ಆದರೆ ಅದೃಷ್ಟವಶಾತ್ 21 ಸಿಬ್ಬಂದಿ ಅದರಲ್ಲಿ ಏನಿದ್ರು ಅವ್ರನ್ನ ಕಾಪಾಡೋಕೆ ಸಾಧ್ಯ ಆಗಿದೆ. ಆ ಕಡೆ ಇಸ್ರೇಲ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಈ ಬಾರಿ ಇರಾನ್ ಕ್ಲಸ್ಟರ್ ಸ್ಫೋಟಕ ಮಿಸೈಲ್ಗಳನ್ನು ಬಳಸಿದೆ. ಸೆಂಟ್ರಲ್ ಇಸ್ರೇಲ್ನ ಟೆಲ್ ಅವ್ಯೂ ಮತ್ತು ಬ್ನೇ ಬ್ರಾಕ್ ಏರಿಯಾಗಳಲ್ಲಿ ಡ್ಯಾಮೇಜ್ ಆಗಿದೆ. ಹಾಗೆ ಲೆಬನಾನ್ ಕಡೆಯಿಂದ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮಾಡಲಾಗಿದೆ. ಹೀಗಾಗಿ ಗಲೀಲಿ ಪ್ರದೇಶದಾದ್ಯಂತ ಎಚ್ಚರಿಕೆಯ ಸೈರನ್ಗಳು ಮೊಳಗಿವೆ. ಆದರೆ ರಾಕೆಟ್ಗಳನ್ನು ಇಂಟರ್ಸೆಪ್ಟ್ ಮಾಡ್ತಾ ಅಥವಾ ದಾಳಿ ಯಶಸ್ವಿ ಆಯ್ತಾ ಇಸ್ರೇಲ್ ಇನ್ನಷ್ಟೇ ಕ್ಲಾರಿಟಿ ಕೊಡಬೇಕು.
ಇನ್ನು ಈ ಸಂಘರ್ಷದಿಂದಾಗಿ ಇಲ್ಲಿಯವರೆಗೆ ಇಸ್ರೇಲ್ನಲ್ಲಿ ಗಾಯಗೊಂಡವರ ಸಂಖ್ಯೆ 6,286ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 100 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾನೆ ಇದ್ದಾರೆ. ಕಳೆದ 24 ಗಂಟೆಗಳಲ್ಲಿ 104 ಜನ ಗಾಯಗೊಂಡಿದ್ದಾರೆ. ಸೆಂಟ್ರಲ್ ಇಸ್ರೇಲ್ ಮೇಲಿನ ದಾಳಿ ಹೊರತುಪಡಿಸಿ ಇಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ ಆರೋಗ್ಯ ಸಚಿವಾಲಯ ಹೇಳಿದೆ. ಇನ್ನು ಯುದ್ಧ ನಿಲ್ಲಿಸೋಕೆ ಚೈನಾ ಮತ್ತು ಪಾಕಿಸ್ತಾನ ಒಟ್ಟಿಗೆ ಸೇರಿಕೊಂಡು 5 ಪಾಯಿಂಟ್ನ ಪೀಸ್ ಪ್ಲಾನ್ ಮಾಡಿದಾರಂತೆ. ಡೊನಾಲ್ಡ್ ಟ್ರಂಪ್ 15 ಪಾಯಿಂಟ್ ಪ್ರೋಗ್ರಾಮ್ ಅಂತ ಇಟ್ಟರೆ ಅದಕ್ಕೆ ಇರಾನ್ ಆಗಲ್ಲ ಅಂತ ಹೇಳಿದ್ದಾರೆ. ಈಗ ಇವರಿಬ್ಬರು ಸೇರ್ಕೊಂಡು ಒಂದು 5 ಅಂಶಗಳ ಪೀಸ್ ಪ್ಲಾನ್ ಮಾಡಿದಾರಂತೆ. ಬೀಜಿಂಗ್ನಲ್ಲಿ ಚೈನಾ ಫಾರಿನ್ ಮಿನಿಸ್ಟರ್ ವಾಂಗ್ ಯಿ ಮತ್ತು ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಇಶಾಕ್ ದರ್ ಮೀಟಿಂಗ್ ಮಾಡಿ ಪ್ರಪೋಸಲ್ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ತಕ್ಷಣ ಕದನ ವಿರಾಮ ಆಗಬೇಕು, ಎರಡನೇದು ಆದಷ್ಟು ಬೇಗ ಶಾಂತಿ ಮಾತುಕತೆ ಶುರು ಮಾಡಬೇಕು, ಮೂರನೇದು ಜನಸಾಮಾನ್ಯರಿಗೆ ಮತ್ತು ಎನರ್ಜಿ ಹಾಗೂ ನ್ಯೂಕ್ಲಿಯರ್ ಫೆಸಿಲಿಟಿಗಳಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದೇ ಹಾನಿ ಮಾಡಬಾರ್ದು, ನಾಲ್ಕನೇದು ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಓಡಾಟಕ್ಕೆ ಫುಲ್ ಸೇಫ್ಟಿ ಕೊಡಬೇಕು, ಇನ್ನು ಐದನೇದಾಗಿ ವಿಶ್ವಸಂಸ್ಥೆ ಕೆಳಗಡೆ ಒಂದು ಪೀಸ್ ಫ್ರೇಮ್ ವರ್ಕ್ ಅನ್ನ ರೆಡಿ ಮಾಡಬೇಕು ಅಂತ ಇವರು ಆಗ್ರಹ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇಲ್ಲಿ ತನಕದ ಮಿಡಲ್ ಈಸ್ಟ್ ನ ಘರ್ಷಣೆಗೆ ಸಂಬಂಧಪಟ್ಟ ಎಲ್ಲ ಮುಖ್ಯ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತಹ ಪ್ರಯತ್ನ. ಮುಂದೆ ಕೂಡ ಟೈಮ್ಲಿ ಆಗಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮ್ಮ ತಂಡಕ್ಕೆ ಕೊಡೋ ದೊಡ್ಡ ಬೆಂಬಲ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.